ಆ ಕಡೆ ಗ್ರಾಮೀಣ ಆ ಕಡೆ ಬಂದ್ಮೇಲೆ ಆದ್ರೆ ಏನಾಗೈತಿ ನಾನು ರನ್ನಿಂಗ್ MLA ಇದು ತಪ್ಪಬಾರ್ದಿತ್ತು ಅಷ್ಟ ಬಾಕಿ ಇದ್ರಕ್ಕೆ ಏನಿಲ್ಲ ನಾವು ರನ್ನಿಂಗ್ ಮೇಲೆ ಇದ್ದಾಗ ಇದು ತಪ್ಪಬಾರ್ದಿತ್ತು ಅಷ್ಟ ನಾನು ಅಪೇಕ್ಷೆ ಇನ್ನು ಕೈಯಲ್ಲಿ ತಪ್ಪಿತ್ತು ಇನ್ನ 2-3 ಬಿಡುವಿಲ್ಲ थोड्या वेळानं आता मीटिंग संपवतो ಕಳೆದ 2-3-4 ದಿವಸದಿಂದ ನಾವು ಬೆಂಗಳೂರು ಮತ್ತು ದಿಲ್ಲಿನಲ್ಲಿ ಇದ್ದೀವಿ. ನಿನ್ನೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಪಟ್ಟಿಯನ್ನು ಜಾಹೀರಾತು ಅಪೇಕ್ಷೆ ಇತ್ತು. ನಂದು ಫಸ್ಟ್ ಲಿಸ್ಟ್ನಾಗ ನನ್ನ ಹೆಸರು ಬರ್ತದಂತ ಅಪೇಕ್ಷೆ ಇತ್ತು. ಆ ಪ್ರಕಾರ ನಾವು ನಿನ್ನೆ ಅಪೇಕ್ಷೆ ಪಟ್ಟಿದ್ದೀವಿ. ಆದರೆ ನಿನ್ನೆ ನನ್ನ ಹೆಸರು ಬಂದಿಲ್ಲ. ವಿಶೇಷವಾಗಿ ಹೇಳಬೇಕಾದ್ಮೇಲೆ ಸ್ಟಾರ್ಟಿಂಗ್ನಿಂದ ನನ್ನ ಹೆಸರು ಫಸ್ಟ್ ಲಿಸ್ಟ್ನಾಗ ಬರ್ತದಂತ ಒಂದು ಚರ್ಚೆ ಇತ್ತು. ಆದರೆ ನಿನ್ನೆ ಅಚಾನಕವಾಗಿ ನನ್ನ ಹೆಸರು ಬಂದಿಲ್ಲ. ಆದರೆ ಕಳೆದ 5 ವರ್ಷದಿಂದ ಅದಕ್ಕಿಂತ 20 ವರ್ಷದಿಂದ ಉತ್ತರ ಕ್ಷೇತ್ರವನ್ನು ಗೆಲುವು ಸಲುವಾಗಿ ದುಡಿದು ಇತಿಹಾಸದಲ್ಲಿ ಆಗಬಾರದು ಇತಿಹಾಸವನ್ನು ಮಾಡಿ 2018ನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಘೋಷಿತ ಆದಮೇಲೆ ಗೆಲುವು ಸಾಧ್ಯ ಇತ್ತು. ಅದಕ್ಕಿಂತ ಪೈಲ ಇಬ್ಬರು ಕಿರಣ್ ಜಾಧವ್ ಇರಲಿ, ನಂತರ ವಿಲಾಸ್ ಪವಾರ್ ಇರಲಿ, ಅವ್ರಿಗೂ ಟಿಕೆಟ್ ಕೊಟ್ಟರು. ಅದಕ್ಕಿಂತ ಪೈಲ ಶಂಕರಗೌಡ 2 ಸಲ ನಿಂತರು. ಆದರೆ ಯಾರಿಗೂ ಯಶ ಸಿಗಲಿಲ್ಲ. ಆದರೆ ನನ್ನ ಕಷ್ಟ ನನ್ನ ಪ್ರಯತ್ನದಿಂದ 2018ನಲ್ಲಿ ಎಲ್ಲ ಜಾತಿ ಭೇದ ಭಾವ ಭಾಷೆ ಬಿಟ್ಟು ನನ್ನ ಜೊತೆ ಜನರು ಉಳಿಸಿ 17,000 ವಾರ್ಡ್ ಜಾಸ್ತಿ ಓಟ್ಲೆ ಗೆಲ್ಲಿಸುವುದು ಒಂದು ಇತಿಹಾಸ ಆಗಿತ್ತು. ಹಿಂಗಾಗಿ ಇಂಥ ಏನು ಬೇರೆ ಇದು ಸಮಸ್ಯೆ ಆಗುವುದಿಲ್ಲ ಅಂತ ನನಗೆ ಗಮನಿಸ್ತಂದು ಆ ಪ್ರಕಾರ ನಾನು ದಿಲ್ಲಿನಲ್ಲಿ ಬಂದಂತ ಬೆಂಗಳೂರು ಬಂದ ಮೇಲೆ ಈ ಅನೌನ್ಸ್ ಆಯ್ತು. ಆದರೆ ಇನ್ನೂ ನಾ ಪ್ರಯತ್ನ ಬಿಡಲಿಲ್ಲ. ನನ್ನ ಕ್ಷೇತ್ರ ಅಂದ್ರೆ ಟೆಕ್ನಿಕಲ್ ಕ್ಷೇತ್ರ ಮತ್ತು ಆಟ ಹಗರಿಲ್ಲ ಕ್ಷೇತ್ರ. ಅದಕ್ಕೆ ಇನ್ನೂ ತನಕ ನಾನು ಪ್ರಯತ್ನ ಮಾಡತ್ತೀವಿ. ಹಿರಿಯರ ಜೋಡಿ ನಾವು ಚರ್ಚೆ ಒಳಗದೀವಿ. ಬರುವ 2-3 ದಿವಸದಲ್ಲಿ ಮತ್ತೆ ಬೆಂಗಳೂರು ಅಥವಾ ದಿಲ್ಲಿ ಹೋಗಿ ಸಾಧ್ಯತೆ ತಿಳುವಳಿಕೆ ಹೇಳಿ ಈ ಪಟ್ಟಿಯನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ವಿಶೇಷವಾಗಿ ಬೆಳಗಾವಿ ಉತ್ತರನಲ್ಲಿ ನನಗೆ ಟಿಕೆಟ್ ಸಿಗಬೇಕಂತ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಅಂಥ ಅವಕಾಶ ಇನ್ನೂ ಅದ. ಹಿಂಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರ ವಿನಂತಿ ಏನಂದ್ರೆ ಯಾರೂ ತೊಂದರೆ ಮಾಡ್ಕೋಬೇಡ್ರಿ. ಇನ್ನೂ ಟೈಮ್ ಅದ. 2 ಸಲ ಹಿಂಗಾಗದು. ಕಷ್ಟ ಇಲ್ಲ ಅಂದ್ರೆ ಇನ್ನೂ ಟಿಕೆಟ್ ನನಗೆ ಯಾವಾಗೂ ಸಿಗಲಿಲ್ಲ. ಫಸ್ಟ್ ಹಂಗಾತು, 2ನೇದು ಹಂಗಾತು, 3ನೇದು ಹಂಗೆ ಪರಿಸ್ಥಿತಿ ಬಂದು. ಆದರೆ ಯಾರೂ ತೊಂದರೆ ಮಾಡ್ಕೋಬೇಡ್ರಿ, ಜಾಸ್ತಿ ಬೇರೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಾವು ಶಿಸ್ತು ಕಾರ್ಯಕರ್ತರು. ಇನ್ನೂ 4-5 ದಿವಸ ಇದಕ್ಕೆ ಟೈಮ್ ಅದ. ಹಿರಿಯರು, ಹೈಕಮಾಂಡ್ನವರು ಎಲ್ಲರೂ ಇದ್ರ ಬಗ್ಗೆ ಗಮನಿಸ್ತಾರು, ಚರ್ಚೆ ಮಾಡ್ತಾರು. ಮತ್ತು ಏನು ಚೇಂಜಸ್ ಆಗಬೇಕಂತ ಚೇಂಜ್ ಮಾಡೋಕೆ ಅವಕಾಶ ಅದ. ಆ ಅವಕಾಶದಲ್ಲಿ ನನ್ನ ವಿಶ್ವಾಸ ಅದ ಭಾರತೀಯ ಜನತಾ ಪಾರ್ಟಿ ಉತ್ತರ ಕ್ಷೇತ್ರದಲ್ಲಿ ನಾನು ಒಬ್ಬ ಅಭ್ಯರ್ಥಿ ಅಂತ ನಾ ಕಾಂಟೆಸ್ಟ್ ಮಾಡೋದು ನನಗೆ ವಿಶ್ವಾಸ ಅದ. ಇದ್ರ ಬಗ್ಗೆ ನಾವು ನೀವು ಎಲ್ಲರೂ ಪ್ರಯತ್ನ ಬಿಡೋದು ಬೇಡ, ಎಲ್ಲರೂ ಕೂಡೇ ಪ್ರಯತ್ನ ಮಾಡೋನು. ಒಳ್ಳೆ ಆಗ್ತಿತ್ತು ಅಂತ ನಾವು ಮುಂದೆ ಎಲ್ಲರೂ ಹೋಗೋದು. ಭರವಸೆ ಹಂಗಲ್ಲ. ನನಗೆ ವರಿಷ್ಠ ಏನು ಹೇಳ್ಯಾರಂದ್ರೆ ಪ್ರಯತ್ನ ಬಿಡಬೇಡ್ರಿ. ಯಾವಾಗ ಅನೌನ್ಸ್ ಆಯ್ತು ಆವಾಗ ನನ್ನ ವಿಷಯ ಗೊತ್ತಾಯ್ತು. ಪ್ರಯತ್ನ ಬಿಡಕ್ಕೆ ಹೋಗ್ಬೇಡ್ರಿ. ಮತ್ತು ಅದು ಪ್ರಯತ್ನ ಏನು ವಿಶೇಷವಾಗಿ ನೀವು ನಾರಾಜಾಗಿ ಗಪ್ ಮುಂಡ್ರತ್ ಹೋಗ್ಬೇಡ್ರಿ. ನಿಮ್ಮ ಪ್ರಯತ್ನ ಸತತವಾಗಿರ್ರಿ. ಇದ್ರ ಒಳಗೆ ಮತ್ತು ಚೇಂಜಸ್ ಆಗೋದು ಅದಾವ ಅಂತ ಅಂದಮೇಲೆ ನಾ ಇದಕ್ಕೆ ಬೆನ್ನು ಹತ್ತೇವೆ. ಇವತ್ತು 2 ದಿವಸ ಆಯ್ತು ನಮ್ಮ ಕಾರ್ಯಕರ್ತರ 8 ದಿವಸ ನಾ ಬೆಳಗಾವಿನಾಗಿಲ್ಲ. ಹಿಂಗಾಗಿ ಬ್ಯಾಟಾಗಿ ನಾ ಮತ್ತೆ ಹೋಗ್ಬೇಕು. ಅದಕ್ಕೆ ನಾವು ಬತ್ತಾಗಿ ನಾಳೆ ಮತ್ತೆ ಹೋಗೋದು ಚಾನ್ಸ್ ಅದ. ಹಿಂಗಾಗಿ ಯಾವುದೂ ಪರಿಸ್ಥಿತಿ ಕಾರ್ಯಕರ್ತರು ಸಕ್ಷಮದಿಂದ ಇರಬೇಕು, ಶಾಂತ ಇರಬೇಕು, ಯಾವುದೂ ಪರಿಸ್ಥಿತಿ ತೊಂದರೆ ಆಗಬಾರ್ದು ನೋಡ್ಬೇಕು. ಇಲ್ಲ ಈಗ
ಇದಕ್ಕಿಂತ ಹಿಂದೆ ಸಲ ಇದೇ ಪರಿಸ್ಥಿತಿ ಆಯ್ತು, ಸ್ವತಂತ್ರ ಆಡಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕಿಂತ. ಆದರೆ ಇನ್ನೂ ತನಕ ನಾ ಅಂಥ ಪರಿಸ್ಥಿತಿ ಬರಲಿಕ್ಕೆ ಕೊಡಲಿಲ್ಲ ಮತ್ತು ಅಂಥ ಅವಕಾಶ ಕೊಡಲಿಲ್ಲ. ಹೀಗೆ ನಾ ಭಾರತೀಯ ಜನತಾ ಪಾರ್ಟಿ ಒಂದು ಕಾರ್ಯಕರ್ತ ಶಿಸ್ತಿನ ಕಾರ್ಯವಾಗಿ ನಾವು ಕೆಲಸ ಮಾಡ್ತೀವಿ. ನನಗೆ ಗೊತ್ತದ ಹೈಕಮಾಂಡ್ ಇದು ಗಮನಿಸ್ತದ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರು. ಚರ್ಚೆ ಮಾಡಿ ಯಾವುದೂ ಪರಿಸ್ಥಿತಿ ಇದು ಕ್ಷೇತ್ರ ಕಳ್ಕೋಬಾರ್ದು ಅಂತ ಒಂದು ವಿಚಾರ ಅದ. ಇದ್ರ ಬಗ್ಗೆ ಎಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿ ನನಗೆ ಮತ್ತೆ ವಿಶೇಷವಾಗಿ ಪ್ರಯತ್ನ ಮಾಡಿದ ಮೇಲೆ ಟಿಕೆಟ್ ಸಿಗ್ಬೋದು ಅಂತ ನನ್ನ ಅಪೇಕ್ಷೆ ಅದ. ಆ ಪ್ರಕಾರ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಕಾರ್ಯಕರ್ತನ ಜೊತೆ ಆದರು ಎಲ್ಲರೂ ಕೂಡಿ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು. ಇಲ್ಲ, ಯಾರೂ ಮುಖಂಡರು ಸಂಪರ್ಕ ಮಾಡಿಲ್ಲ. ಈ ಚರ್ಚೆ ಅಂದ್ರೆ ಏನಾಗ್ತದೆ ನಿಮ್ಗೆ ಹೇಳ್ತೇನೆ ನಾನು, ಎಲ್ಲ ಕಡೆ ತಮ್ಮ ಪಟ್ಟಿಗಳು ಜಾಹೀರಾಗ್ಯಾವ. ಹಿಂಗಾಗಿ ಪ್ರಯತ್ನ ಮಾಡಿದ್ರನ ಏನು ಅದಕ್ಕೆ ಮಹತ್ವ ಇಲ್ಲ. ಯಾಕಂದ್ರೆ ಹೇಳ್ತೀನಿ, ಎಲ್ಲ ಕಡೆ ತಮ್ಮ ಪಟ್ಟಿಗಳು ರೆಡಿ ಆಗ್ಯಾವ, ನಮ್ಗೆಲ್ಲೇ ಕೊಡ್ತಾರೆ. ಅದು ಫಿಕ್ಸ್ ಮಾಡ್ಯಾರ, ಅವ್ರು ಘೋಷಣೆ ಆಗಿಲ್ಲ ಅಂದ್ರೆ ಫಿಕ್ಸ್ ಮಾಡ್ಯಾರು. ಹಂಗೆ ನಮ್ಮತ್ತ ಇನ್ನೊಂದು ಹೇಳ್ತೇನೆ, ನಾನು ಎಷ್ಟು ಫೋನ್ ಬಂದ್ರೆ ನಾ ಹೋಗೋದು ಸಾಧ್ಯ ಇಲ್ಲ. ಇಲ್ಲ, ಯಾರು ಫೋನ್ ಮಾಡಿಲ್ಲ. ನನ್ಗೆ ಗೊತ್ತೈತೆ ನಾ ಇವು ಎಲ್ಲೇ ಹೋಗುದಿಲ್ಲ ಬರುದಿಲ್ಲ, ಎಲ್ಲರಿಗೂ ಗೊತ್ತೈತೆ. ಇಲ್ಲ, ನಾನು ಮಾದೇವಪ್ಪ ಯಾದವಾಡ ನಾ ಭೇಟಾಗಿದ್ದೀನಿ. ಆದರೆ ಇದ್ರ ಬಗ್ಗೆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಇದ್ರ ಬಗ್ಗೆ ಅವ್ರ ಕ್ಷೇತ್ರ ಬೇರೆ, ನಮ್ಮ ಕ್ಷೇತ್ರ ಬೇರೆ. ಇವನ್ ಲಕ್ಷ್ಮಣ್ ಸೌದಿನ ನಾ ಫೋನ್ ಮಾಡಿದ್ನಿ, ಸರ್ ಇದು ತಪ್ಪೈತಲ್ಲ ಏನೇನು ಅಂತ. ಅವರು ಅಂದ್ರೆ ಹೌದು ತಪ್ಪೈತಿ, ಏನು ಮಾಡಕ್ ಬರುದಿಲ್ಲ ಅಂತ ಹೇಳ್ತೀನಿ. ಇಲ್ಲ, ಅವ್ರಿಗೆ ಗೊತ್ತದ ನಾ ಬಂಡಾಯ ಮಾಡೋದಿಲ್ಲ ಅಂತ. ಈ ಕ್ಷೇತ್ರ ಹಂಗದ, ಇಲ್ಲಿ ಬಂಡಾಯ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ಎರಡನೇದು, ನನ್ನ ಮೇಲೆ ವಿಶ್ವಾಸ ಅದ. ಮತ್ತು ನನ್ನ ಹೈಕಮಾಂಡ್ ಇರಲಿ, ನಮ್ಮ ರಾಜ್ಯದ ಅಧ್ಯಕ್ಷರು ಇರಲಿ, ಎಲ್ಲರೂ ಏನದಾರಲ್ಲ ನಮ್ಮ ಜೊತೆ ಅದಾರು. ಇದು ಏನ್ರಿ ಮಿಸ್ಟೇಕ್ ಆಗಿರ್ಬೇಕು ಅನಿಸ್ತೈತೆ. ನಾನು ಯಾರು ಎಲ್ಲರಿಗೂ ನಾವು ಫೋನ್ ಮಾಡಿದ್ನಿ, ಸ್ವಲ್ಪ ತಾಳ್ಮೆ ಇಡ್ರಿ ಅಂತ. ತಾಳ್ಮೆ ಇಡ್ರಿ. ಇಲ್ಲ, ಅದಕ್ಕಿಂತ ಪೈಲ ನಾವು ವಿಚಾರ ಮಾಡ್ತೀವಿ. ಏನು ಹೇಳ್ತೀನಿ, ಇಲ್ಲ ಅವ್ರು ನೋಡ್ರಿ, ಅವು ಸಂಘಟನೆ ಒಳಗೆ ಅವ್ರು ಮಾಡ್ತಾರೆ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷ ಬಿಟ್ಟು ಹೋಗೋದು ಸಾಧ್ಯ ಇಲ್ಲ. ನಾ ಅದೇ ಏನಿಲ್ಲ, ನಾ ಹೇಳೋದು 20-30 ವರ್ಷ ನಾವು ಒಂದೇ ಪಾರ್ಟಿ ಒಳಗದೀವಿ. ಭಾಳಷ್ಟು ನಮ್ಮ ಬಗ್ಗೆ ಚರ್ಚಾನೂ ಆಯ್ತು. ಆದರೆ ಯಾವಾಗ ನಾವು ಪಾರ್ಟಿ ಸಿದ್ಧಾಂತ ಬಿಟ್ಟು ಇನ್ನೂ ತನಕ ಹೋಗಿಲ್ಲ ಮತ್ತು ಹೋಗೋದಿಲ್ಲ. ನಾ ಬೆಳಗಾವಿ ವಿಶೇಷತೆ ಹೇಳ್ತೇನೆ. ನಾ ಕಳೆದ 5 ವರ್ಷ ಯಾವುದೂ ಗಲಾಟೆ ಆಗಿಲ್ಲ, ಯಾರಿಗೂ ನಾ ಬೈದಿಲ್ಲ, ಯಾರಿಗೂ ತೊಂದರೆ ಕೊಡಲಿಲ್ಲ. ಮೀಸ್ ಆತು. ಈಗ ಅದೇ ಹೇಳ್ತೀನಿಲ್ಲ, ಹೈಕಮಾಂಡ್ನಾಗ ಏನು ಚರ್ಚೆ ಒಳಗೆ ಸಮಸ್ಯೆ ಆಗಿರಬೇಕು. ಆದ್ರೆ ನನ್ನ ವಿಶ್ವಾಸ ಅದ ಇದ್ರ ಗಮನಿಸ್ತಾರೆ. ಯಾಕಂದ್ರೆ ವಿಶೇಷವಾಗಿ ಕಳೆದ 5 ವರ್ಷದಿಂದ 8 ಕಸಾಯಿಖಾನೆ ಇನ್ನೂ ಬಂದದಾವ. ನಾ ಶುರು ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ, ಗಲಭೆ ಮಾಡಕ್ಕೆ ಕೊಡಲಿಲ್ಲ. ಯಾವ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಇರಲಿ, ನಾ ಯಾವಾಗ ಅವ್ರ ಜೋಡಿ ಕೆಟ್ಟ ಮಾತಾಡೋದೇ ಇಲ್ಲ. ಕಾರ್ಯಕರ್ತ ನನಗೆ ಹೇಳಿ ಇನ್ನೂ ತನಕ ಯಾರ ಮೇಲೆ ಅನ್ಯಾಯ ಮಾಡೀವಿ, ಯಾರಿಗೆ ಪೊಲೀಸನ್ನೇ ಹಾಕೀವಿ, ಯಾರಿಗೆ ಜೈಲ್ನಾಗ ಹಾಕೀವಿ, ಏನೂ ಅಂಥ ಕೆಲಸ ಇನ್ನೂ ತನಕ ಮಾಡಿಲ್ಲ ಮತ್ತು ನಾ ಮಾಡುವುದಿಲ್ಲ. ಹೀಗಾಗಿ ಇದರ ಬಗ್ಗೆ ವಿಶೇಷವಾಗಿ ಚರ್ಚೆ ಆಗಿ ಮತ್ತೆ ಇನ್ನೊಂದ್ಸಲ ಇದ್ರ ಬಗ್ಗೆ ಪರಿಶೀಲನೆ ಆಗಿ ಮತ್ತೊಂದು ಇನ್ನೊಂದ್ಸಲ ನನಗೆ ಅವಕಾಶ ಕೊಡ್ತಾರೆ ನನ್ನ ವಿಶ್ವಾಸ. ಈಗ 3 ದಿವಸ ಸರಿ ನಕ್ಕಿ ಹೋಗ್ತಾನೆ. ನಾನು ಮತ್ತೆ ಬೆಂಗಳೂರು ಹೋಗ್ತೀವಿ, ಚರ್ಚೆ ಮಾಡ್ತೀವಿ. ಅದರ ನಂತರ ನೋಡೋಣ ಏನೇನು ಮಾಡ್ತಾರೆ, ಪಕ್ಷನವ್ರು ಏನೇನು ನಿರ್ಣಯ ತಗೋದು ಅದರ ಮೇಲೆ. ₹8 ಇವಾಗ ಮೊನ್ನೆ ಭೇಟಿಲಾಗನ, ಅದಕ್ಕಿಂತ 8 ದಿವಸ ಹಿಂದೆ ಭೇಟಿಯಾಗಿನ. ಎಲ್ಲರೂ ನನಗೇನು ಹೇಳಿದ್ರು ಅಂತ ಹೇಳ್ತೇನೆ, ನಿಮ್ಮ ಹೆಸರದ ನಿಮ್ಗೆ ಕ್ಲಿಯರ್ ಆಗ್ತದೆ ಅಂತ ಆವಾಗ ಹೇಳಿದ್ರು. ಅದಕ್ಕೆ ನಾನು ಭಾಳ ಆರಾಮಿದ್ನಿ. ಆದರೆ ಇದು ನಿನ್ನೆ ಸಂಜೆಗೆ ಏನು ಸಮಸ್ಯೆ ಆದಮೇಲೆ ಇದು ಮತ್ತು ಗೊಂದಲ ಶುರು ಆಗ್ತಿದೆ. ಅಲ್ಲಲ್ಲ ಹೇಳಿ, ಈಗ ಏನಾಗ್ತಿತ್ತು ನಾ ಹೇಳ್ತೇನೆ. ಲಾಸ್ಟಾಗಿ ನಮ್ಮ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾವು ಯಾಕೆ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ಒಳ್ಳೆ ಕಾರ್ಯಕರ್ತ ಮತ್ತು ಶಿಸ್ತಿನ ಕಾರ್ಯಕರ್ತ ಅಂದಮೇಲೆ ನಾವು ಎಲ್ಲ ಕೆಲಸ ಮಾಡಬೇಕು ಮತ್ತು ಅಭ್ಯರ್ಥಿ ಗೆಲ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದರೆ ಎಲ್ಲಿ ತನಕ ನನಗೆ ಎಷ್ಟು ಪ್ರಯತ್ನ ಆದಮೇಲೆ ಲಾಸ್ಟ್ ಮಟ್ಟ ತನಕ ಪ್ರಯತ್ನ ಮಾಡೋ, ಅದರ ನಂತರ ವಿಚಾರ ಮಾಡಿ. ನಾವು ಆ ಕಡೆ ಗ್ರಾಮೀಣ ಆ ಕಡೆ ಬಂದ್ಮೇಲೆ. ಆದರೆ ಏನಾಗೈತಿ, ನಾನು ರನ್ನಿಂಗ್ ಮೇಲೆ ಇದು ತಪ್ಪಬಾರ್ದಿತ್ತು ಅಷ್ಟೇ, ಬಾಕಿ ಇದ್ರಕ್ಕೆ ಏನಿಲ್ಲ. ನಾವು ರನ್ನಿಂಗ್ ಮೇಲೆ ಇದ್ದಾಗ ಇದು ತಪ್ಪಬಾರ್ದಿತ್ತು ಅಷ್ಟೇ ನನ್ನ ಅಪೇಕ್ಷೆ. ಇನ್ನು ಕೈಯಲ್ಲಿ ತಪ್ಪಿತ್ತು, ಇನ್ನ 2-3 ಬಿಡುವುದಿಲ್ಲ.
यूनियन एनार्कोन यूनियन एनार्कोन भारत माता की ಯಾವುದೂ ಕೆಲಸ ನಾನು ಸಿಗ್ಬೇಕಂದ್ಮೇಲೆ ಯಾವುದೂ ಕೆಲಸ ನಾನು ಸಿಗ್ಬೇಕಂದ್ಮೇಲೆ ಕಷ್ಟ ಇಲ್ಲಾರ್ದ ಸಿಗ್ಲ ಕಷ್ಟ ಕೊಟ್ಟನ ನನಗೆಲ್ಲ ಸಿಗ್ಲ ಇನ್ನು ಕಷ್ಟ ಇನ್ನ ಕಷ್ಟ ಇನ್ನು ನನ್ಗೆ ಹೇಳ್ತೇನೆ ನಾ ವಿಶೇಷ ಲೈಫ್ ಹಿಂಗದ ನಂತಂದ್ರೆ ಕಷ್ಟ ಇಲ್ಲಾರ್ದ ಯಾವುದೂ ನನಗೆ ಸಿಗ್ಲಿಲ್ಲ ಎಜುಕೇಷನ್ ಇರಲಿ ಟಿಕೆಟ್ ಇರಲಿ ಏನು ಬೇಕಾದಾಗಲಿ ಕಷ್ಟ ಇದ್ರೆ ನಂತರ ಸಿಗತೈತೆ ಅಂದ್ರೆ ಈಸಿ ಏನು ಇನ್ನೂ ಸಿಗಲ್ಲ ಅದಕ್ಕೆ ಕಷ್ಟ ಮಾಡಬೇಕಂತ ನನಗೆ ಗೊತ್ತದ ಕಷ್ಟ ಮಾಡಿ ವಿಶೇಷ ಏ ತಸನ ಸರ್